ನಮಸ್ಕಾರ ವೀಕ್ಷಕರೇ, ಬುಕ್ಸ್ ಆಫ್ Q&A ಕ್ವಿಸ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ನೀವು ಮೊದಲ ಬಾರಿ ನಮ್ಮ ಚಾನಲನ್ನು ನೋಡ್ತಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ವಿಡಿಯೋ ಕೊನೆಯವರೆಗೂ ನೋಡಿ. ಕೇಳಲಾಗಿರುವ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಗೊತ್ತಿದ್ದಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ವಿಡಿಯೋ ಶುರು ಮಾಡೋಣ. ಮೊದಲನೇ ಪ್ರಶ್ನೆ, ಯಾವ ಮಸಾಲೆಯೊಂದಿಗೆ ಚಹಾ ಕುಡಿಯುವುದರಿಂದ ಗಂಟಲು ನೋವು ಬೇಗ ನಿವಾರಣೆಯಾಗುತ್ತದೆ? ಆಪ್ಷನ್ ಎ ದಾಲ್ಚೀನಿ, ಆಪ್ಷನ್ ಬಿ ಶುಂಠಿ, ಆಪ್ಷನ್ ಸಿ ಲವಂಗ, ಆಪ್ಷನ್ ಡಿ ಏಲಕ್ಕಿ. ಸರಿಯಾದ ಉತ್ತರ ಆಪ್ಷನ್ ಬಿ, ಶುಂಠಿಯೊಂದಿಗೆ ಚಹಾ ಕುಡಿಯುವುದರಿಂದ ಗಂಟಲು ನೋವು ಬೇಗ ನಿವಾರಣೆಯಾಗುತ್ತದೆ. ಎರಡನೆಯ ಪ್ರಶ್ನೆ, ಬೇಸಿಗೆಯಲ್ಲಿ ಚರ್ಮವನ್ನು ಕಾಂತಿಯುತವಾಗಿ ಸುಂದರವಾಗಿಡಲು ಯಾವುದು ಹೆಚ್ಚು ಪ್ರಯೋಜನಕಾರಿ? ಆಪ್ಷನ್ ಎ ಅಲೋವೆರಾ, ಆಪ್ಷನ್ ಬಿ ಆಲೂಗಡ್ಡೆ, ಆಪ್ಷನ್ ಸಿ ಅರಶಿನ, ಆಪ್ಷನ್ ಡಿ ಸೌತೆಕಾಯಿ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಆಪ್ಷನ್ ಸಿ. ಬೇಸಿಗೆಯಲ್ಲಿ ಚರ್ಮವನ್ನು ಕಾಂತಿಯುತವಾಗಿರಲು ಅಲೋವೆರಾ ಮತ್ತು ಅರಶಿನ ಹೆಚ್ಚು ಪ್ರಯೋಜನಕಾರಿ. ಮೂರನೇ ಪ್ರಶ್ನೆ, ಭಾರತದಲ್ಲಿ ಪ್ಲಾಸ್ಟಿಕ್ ನಿಷೇಧಿಸಿದ ಮೊದಲ ರಾಜ್ಯ ಯಾವುದು? ಆಪ್ಷನ್ ಎ ಪಂಜಾಬ್, ಆಪ್ಷನ್ ಬಿ ಗುಜರಾತ್, ಆಪ್ಷನ್ ಸಿ ಅಸ್ಸಾಂ, ಆಪ್ಷನ್ ಡಿ ಹಿಮಾಚಲ ಪ್ರದೇಶ. ಸರಿಯಾದ ಉತ್ತರ ಆಪ್ಷನ್ ಡಿ, ಭಾರತದಲ್ಲಿ ಪ್ಲಾಸ್ಟಿಕ್ ನಿಷೇಧಿಸಿದ ಮೊದಲ ರಾಜ್ಯ ಹಿಮಾಚಲ ಪ್ರದೇಶ. ನಾಲ್ಕನೆಯ ಪ್ರಶ್ನೆ, ಯಾವ ಆಹಾರವು ದೃಷ್ಟಿಯನ್ನು ಹೆಚ್ಚು ಸುಧಾರಿಸುತ್ತದೆ? ಆಪ್ಷನ್ ಎ ಮೊಟ್ಟೆ, ಆಪ್ಷನ್ ಬಿ ಕ್ಯಾರೆಟ್, ಆಪ್ಷನ್ ಸಿ ಹಾಲು, ಆಪ್ಷನ್ ಡಿ ಕಿತ್ತಳೆ ಹಣ್ಣು. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಆಪ್ಷನ್ ಬಿ. ಮೊಟ್ಟೆ ಮತ್ತು ಕ್ಯಾರೆಟ್ ದೃಷ್ಟಿಯನ್ನು ಹೆಚ್ಚು ಸುಧಾರಿಸುತ್ತದೆ. ಐದನೆಯ ಪ್ರಶ್ನೆ, ಯಾವ ದೇಶವನ್ನು ಮಿನಿ ಇಂಡಿಯಾ ಎಂದು ಕರೆಯಲಾಗುತ್ತದೆ? ಆಪ್ಷನ್ ಎ ನೇಪಾಳ, ಆಪ್ಷನ್ ಬಿ ಫಿಜಿ, ಆಪ್ಷನ್ ಸಿ ಸ್ಪೇನ್, ಆಪ್ಷನ್ ಡಿ ಜರ್ಮನಿ. ಸರಿಯಾದ ಉತ್ತರ ಆಪ್ಷನ್ ಬಿ, ಫಿಜಿ ದೇಶವನ್ನು ಮಿನಿ ಇಂಡಿಯಾ ಎಂದು ಕರೆಯಲಾಗುತ್ತದೆ. ಆರನೆಯ ಪ್ರಶ್ನೆ, ಯಾವ ಎಲೆಯ ರಸ ಶ್ವಾಸಕೋಶವನ್ನು ಸ್ವಚ್ಛಗೊಳಿಸುತ್ತದೆ? ಆಪ್ಷನ್ ಎ ಬೇವಿನ ಎಲೆ, ಆಪ್ಷನ್ ಬಿ ತುಳಸಿ ಎಲೆ, ಆಪ್ಷನ್ ಸಿ ಪುದೀನ ಎಲೆ, ಆಪ್ಷನ್ ಡಿ ಅಲೋವೆರಾ. ಸರಿಯಾದ ಉತ್ತರ ಆಪ್ಷನ್ ಬಿ, ತುಳಸಿ ಎಲೆಯ ರಸ ಶ್ವಾಸಕೋಶವನ್ನು ಸ್ವಚ್ಛಗೊಳಿಸುತ್ತದೆ. ಏಳನೆಯ ಪ್ರಶ್ನೆ, ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಯಾವುದು ಕುಡಿದರೆ ಹೊಟ್ಟೆ ಸದಾ ಶುದ್ಧವಾಗಿರುತ್ತದೆ? ಆಪ್ಷನ್ ಎ ನಿಂಬೆ ನೀರು, ಆಪ್ಷನ್ ಬಿ ಜೀರಿಗೆ ನೀರು, ಆಪ್ಷನ್ ಸಿ ಬಿಸಿ ನೀರು, ಆಪ್ಷನ್ ಡಿ ಗ್ರೀನ್ ಟೀ. ಸರಿಯಾದ ಉತ್ತರ ಆಪ್ಷನ್ ಸಿ, ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಬಿಸಿ ನೀರು ಕುಡಿದರೆ ಹೊಟ್ಟೆ ಸದಾ ಶುದ್ಧವಾಗಿರುತ್ತದೆ. ಎಂಟನೆಯ ಪ್ರಶ್ನೆ, ಹೆಚ್ಚು ಪ್ರೋಟೀನ್ ಹೊಂದಿರುವ ಆಹಾರ ಪದಾರ್ಥ ಯಾವುದು? ಆಪ್ಷನ್ ಎ ಚಿಕನ್ ಬ್ರೆಸ್ಟ್, ಆಪ್ಷನ್ ಬಿ ಸೋಯಾಬೀನ್, ಆಪ್ಷನ್ ಸಿ ಮಸೂರ್ ಬೇಳೆಗಳು, ಆಪ್ಷನ್ ಡಿ ಮೊಟ್ಟೆ. ಸರಿಯಾದ ಉತ್ತರ ಮೇಲಿನ ಎಲ್ಲ ಆಪ್ಷನ್ಸ್ಗಳು. ಹೆಚ್ಚು ಪ್ರೋಟೀನ್ ಹೊಂದಿರುವ ಆಹಾರ ಪದಾರ್ಥಗಳು ಚಿಕನ್ ಬ್ರೆಸ್ಟ್, ಸೋಯಾಬೀನ್, ಮಸೂರ್ ಬೇಳೆಗಳು ಮತ್ತು ಮೊಟ್ಟೆ. ಒಂಬತ್ತನೇ ಪ್ರಶ್ನೆ, ನೀಲಿ ಬಣ್ಣದ ಗುಲಾಬಿಗಳು ಯಾವ ದೇಶದಲ್ಲಿ ಬೆಳೆಯಲಾಗುತ್ತದೆ? ಆಪ್ಷನ್ ಎ ಚೀನಾ, ಆಪ್ಷನ್ ಬಿ ಅಮೇರಿಕಾ, ಆಪ್ಷನ್ ಸಿ ಸಿಂಗಾಪುರ್, ಆಪ್ಷನ್ ಡಿ ಜಪಾನ್. ಸರಿಯಾದ ಉತ್ತರ ಆಪ್ಷನ್ ಡಿ, ಜಪಾನ್ ದೇಶದಲ್ಲಿ ನೀಲಿ ಬಣ್ಣದ ಗುಲಾಬಿಗಳನ್ನು ಬೆಳೆಯಲಾಗುತ್ತದೆ. ಹತ್ತನೆಯ ಪ್ರಶ್ನೆ, ಹುಣಸೆ ಹಣ್ಣು ಯಾವ ರೋಗಕ್ಕೆ ತುಂಬಾ ಉತ್ತಮ? ಆಪ್ಷನ್ ಎ ಮಂಡಿ ನೋವು, ಆಪ್ಷನ್ ಬಿ ಗ್ಯಾಸ್ಟ್ರಿಕ್, ಆಪ್ಷನ್ ಸಿ ಲಿವರ್ ಸಮಸ್ಯೆ, ಆಪ್ಷನ್ ಡಿ ಹೈ ಬಿಪಿ. ಸರಿಯಾದ ಉತ್ತರ ಆಪ್ಷನ್ ಸಿ ಮತ್ತು ಆಪ್ಷನ್ ಡಿ. ಹುಣಸೆ ಹಣ್ಣು ಲಿವರ್ ಸಮಸ್ಯೆ ಮತ್ತು ಹೈ ಬಿಪಿಗೆ ತುಂಬಾ ಉತ್ತಮ. 11ನೇ ಪ್ರಶ್ನೆ, ಭಾರತದ ಯಾವ ರಾಜ್ಯದಲ್ಲಿ ಕೆಂಪು ಬೆಂಡೆಕಾಯಿಯನ್ನು ಬೆಳೆಯುತ್ತಾರೆ? ಆಪ್ಷನ್ ಎ ಮಹಾರಾಷ್ಟ್ರ, ಆಪ್ಷನ್ ಬಿ ರಾಜಸ್ಥಾನ, ಆಪ್ಷನ್ ಸಿ ಬಿಹಾರ್, ಆಪ್ಷನ್ ಡಿ ಪಂಜಾಬ್.
ಸರಿಯಾದ ಉತ್ತರ ಆಪ್ಷನ್ ಬಿ. ರಾಜಸ್ಥಾನದಲ್ಲಿ ಕೆಂಪು ಬೆಂಡೆಕಾಯಿಯನ್ನು ಬೆಳೆಯುತ್ತಾರೆ. 12ನೇ ಪ್ರಶ್ನೆ. ಯಾವ ಪಕ್ಷಿ ಹಸಿ ಮೆಣಸಿನಕಾಯಿಯನ್ನು ಹೆಚ್ಚಾಗಿ ಸೇವನೆ ಮಾಡುತ್ತದೆ? ಆಪ್ಷನ್ ಎ ಗಿಳಿ, ಆಪ್ಷನ್ ಬಿ ಗುಬ್ಬಚ್ಚಿ, ಆಪ್ಷನ್ ಸಿ ಕೋಗಿಲೆ, ಆಪ್ಷನ್ ಡಿ ನವಿಲು. ಸರಿಯಾದ ಉತ್ತರ ಆಪ್ಷನ್ ಎ ಗಿಳಿ ಹಸಿ ಮೆಣಸಿನಕಾಯಿಯನ್ನು ಹೆಚ್ಚು ಸೇವಿಸುತ್ತದೆ. 13ನೇ ಪ್ರಶ್ನೆ. ತುಮಕೂರು ಜಿಲ್ಲೆ ಯಾವ ಬೆಳೆಗೆ ತುಂಬ ಪ್ರಸಿದ್ಧಿಯಾಗಿದೆ? ಆಪ್ಷನ್ ಎ ಹೂವು, ಆಪ್ಷನ್ ಬಿ ಅಡಿಕೆ, ಆಪ್ಷನ್ ಸಿ ರಾಗಿ, ಆಪ್ಷನ್ ಡಿ ತೆಂಗಿನಕಾಯಿ. ಸರಿಯಾದ ಉತ್ತರ ಆಪ್ಷನ್ ಡಿ. ತುಮಕೂರು ಜಿಲ್ಲೆ ತೆಂಗಿನಕಾಯಿ ಬೆಳೆಗೆ ತುಂಬ ಪ್ರಸಿದ್ಧಿಯಾಗಿದೆ. 14ನೇ ಪ್ರಶ್ನೆ. ಮಿಲಿಟರಿಯಲ್ಲಿ ನಂಬರ್ 1 ಸ್ಥಾನದಲ್ಲಿರುವಂತಹ ದೇಶ ಯಾವುದು? ಆಪ್ಷನ್ ಎ ರಷ್ಯಾ, ಆಪ್ಷನ್ ಬಿ ಚೀನಾ, ಆಪ್ಷನ್ ಸಿ ಅಮೇರಿಕಾ, ಆಪ್ಷನ್ ಡಿ ಇರಾನ್. ಸರಿಯಾದ ಉತ್ತರ ಆಪ್ಷನ್ ಸಿ. ಮಿಲಿಟರಿಯಲ್ಲಿ ನಂಬರ್ 1 ಸ್ಥಾನದಲ್ಲಿರುವ ದೇಶ ಅಮೇರಿಕಾ. 15ನೇ ಪ್ರಶ್ನೆ. ಪಪ್ಪಾಯಿ ತಿಂದ ನಂತರ ಏನನ್ನು ತಿನ್ನಬಾರದು? ಆಪ್ಷನ್ ಎ ಬಾಳೆಹಣ್ಣು, ಆಪ್ಷನ್ ಬಿ ನಿಂಬೆಹಣ್ಣು, ಆಪ್ಷನ್ ಸಿ ಸೇಬು ಹಣ್ಣು, ಆಪ್ಷನ್ ಡಿ ಸಪೋಟ ಹಣ್ಣು. ಸರಿಯಾದ ಉತ್ತರ ಆಪ್ಷನ್ ಬಿ. ಪಪ್ಪಾಯಿ ತಿಂದ ನಂತರ ನಿಂಬೆಹಣ್ಣು ಸೇವಿಸಬಾರದು. 16ನೇ ಪ್ರಶ್ನೆ. ಕರ್ನಾಟಕದ ಯಾವ ಜಿಲ್ಲೆ ರೈಲು ಮಾರ್ಗವನ್ನು ಹೊಂದಿಲ್ಲ? ಆಪ್ಷನ್ ಎ ಕೊಡಗು, ಆಪ್ಷನ್ ಬಿ ಹಾಸನ, ಆಪ್ಷನ್ ಸಿ ಉತ್ತರ ಕನ್ನಡ, ಆಪ್ಷನ್ ಡಿ ಉಡುಪಿ. ಸರಿಯಾದ ಉತ್ತರ ಆಪ್ಷನ್ ಎ. ಕರ್ನಾಟಕದ ಕೊಡಗು ಜಿಲ್ಲೆ ರೈಲು ಮಾರ್ಗವನ್ನು ಹೊಂದಿಲ್ಲ. 17ನೇ ಪ್ರಶ್ನೆ. ಶುಗರ್ ಸಮಸ್ಯೆಗೆ ಯಾವುದು ತುಂಬಾ ಉತ್ತಮ? ಆಪ್ಷನ್ ಎ ಬಾಳೆಹಣ್ಣು, ಆಪ್ಷನ್ ಬಿ ಚಿಕನ್, ಆಪ್ಷನ್ ಸಿ ಹಾಗಲಕಾಯಿ, ಆಪ್ಷನ್ ಡಿ ಬೀಟ್ರೂಟ್. ಸರಿಯಾದ ಉತ್ತರ ಆಪ್ಷನ್ ಸಿ. ಶುಗರ್ ಸಮಸ್ಯೆಗೆ ಹಾಗಲಕಾಯಿ ತುಂಬಾ ಉತ್ತಮ. 18ನೇ ಪ್ರಶ್ನೆ. ಯಾವ ಹಣ್ಣನ್ನು ನಿಯಮಿತವಾಗಿ ತಿಂದರೆ ಸ್ಮರಣ ಶಕ್ತಿ ವೇಗವಾಗಿ ಹೆಚ್ಚಾಗುತ್ತದೆ? ಆಪ್ಷನ್ ಎ ಸೇಬು ಹಣ್ಣು, ಆಪ್ಷನ್ ಬಿ ಕಿತ್ತಳೆ ಹಣ್ಣು, ಆಪ್ಷನ್ ಸಿ ಅವಕಾಡೋ, ಆಪ್ಷನ್ ಡಿ ಬ್ಲೂಬೆರಿ. ಸರಿಯಾದ ಉತ್ತರ ಆಪ್ಷನ್ ಡಿ. ಬ್ಲೂಬೆರಿ ನಿಯಮಿತವಾಗಿ ತಿಂದರೆ ಸ್ಮರಣ ಶಕ್ತಿ ಹೆಚ್ಚಾಗುತ್ತದೆ. 19ನೇ ಪ್ರಶ್ನೆ. ಗಂಡಸರು ಪರ್ಸ್ನಲ್ಲಿ ಯಾವುದನ್ನು ಇಟ್ಟುಕೊಂಡರೆ ಹಣದ ಲಾಭ ಹೆಚ್ಚುತ್ತದೆ? ಆಪ್ಷನ್ ಎ ಅರಳಿ ಎಲೆ, ಆಪ್ಷನ್ ಬಿ ಹರಿದ ನೋಟು, ಆಪ್ಷನ್ ಸಿ ಗೋಮತಿ ಚಕ್ರ, ಆಪ್ಷನ್ ಡಿ ಅರಶಿನ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಆಪ್ಷನ್ ಸಿ. ಅರಳಿ ಎಲೆ ಮತ್ತು ಗೋಮತಿ ಚಕ್ರವನ್ನು ಪರ್ಸ್ನಲ್ಲಿ ಇಟ್ಟುಕೊಂಡರೆ ಹಣದ ಲಾಭ ಹೆಚ್ಚಾಗುತ್ತದೆ. 20ನೇ ಪ್ರಶ್ನೆ. ಯಾವ ಹಣ್ಣನ್ನು ತಿಂದರೆ ಕುದುರೆ ಸಾಯುತ್ತದೆ? ಆಪ್ಷನ್ ಎ ಸಪೋಟ ಹಣ್ಣು, ಆಪ್ಷನ್ ಬಿ ಕಿವಿ ಹಣ್ಣು, ಆಪ್ಷನ್ ಸಿ ಕಲ್ಲಂಗಡಿ ಹಣ್ಣು, ಆಪ್ಷನ್ ಡಿ ಬೆಣ್ಣೆ ಹಣ್ಣು. ಸರಿಯಾದ ಉತ್ತರ ಆಪ್ಷನ್ ಡಿ. ಬೆಣ್ಣೆ ಹಣ್ಣನ್ನು ತಿಂದರೆ ಕುದುರೆ ಸಾಯುತ್ತದೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.